ನೆತ್ತಿ ಮೇಲೆ ಸೂರ್ಯ ಕಣ್ಣುಡಿಬೇಕಾದ್ರೆ ಬಿ ವಿ ಹಳ್ಳಿಲಿ ನಾವಿದ್ದೀವಿ ಸದ್ಯಕ್ಕೆ. ಬನ್ನಿ, ಇಲ್ಲೊಂದು ಬಸ್ ಸ್ಟಾಪ್ ಇದೆ. ಸಾಕಷ್ಟು ಜನರು ಇಲ್ಲಿ ಆರಾಮಾಗಿ ಕೂತ್ಕೊಂಡು ಬಸ್ ಕಾಯ್ತಾ ಇದ್ದಾರೆ. 2 ಗಂಟೆ ಆಯ್ತು ಬಂದು ನಿಂತ್ಕೊಂಡಿಲ್ಲ. 2 ಅವರ್ಸಿಂದ ಒಂದು ಬಸ್ಸು ನಿಲ್ಲಿಸಿಲ್ಲ. ಹಾಂ 2 ಗಂಟೆ ಆಯ್ತು ಬಂದಿಲ್ಲ. ವಿಮಾನ ಮರ್ಯಾದಿಲ್ಲ. ಕಣ್ಮುಚ್ಚಿದ್ದಾರೆ ಸರ್ಕಾರ. ಓಕೆ, ಎಲೆಕ್ಷನ್ ಬೇರೆ ಬರ್ತಾ ಇದೆ ಸರ್. ಈಗ ಎಲೆಕ್ಷನ್ ಬಂದ್ರೆ ಅಲ್ಲ ನಿಲ್ಸ್ತಾ ಹೋಯ್ತು ಗೊತ್ತಾಗಲ್ವೇಂದ್ರೆ ಎಲ್ಲ ಬಸ್ಗಳು ಹಿಂಗೆ ಮಾಡೋದು. ಅವ್ರಿಗಿರೋ ದುರಾಂಕರ ಯಾರಿಗಿಲ್ಲ. KSRTC ಅವ್ರಿಗಿರೋ ದುರಾಂಕರ. ಫ್ರೀ ಬಸ್ ಬಿಟ್ಟವ್ರೆ, ಅದು ಅಲ್ಲದೆ ಫ್ರೀ ಏನಕ್ಕೆ ಸಾಯಕ್ಕೆ ಫ್ರೀ ಬಸ್ ಅಂದ್ಬಿಟ್ಟು ಅಷ್ಟು ನೋಡೋಕೆ ಹೋಯ್ತಾ ಇರ್ತಾರೆ. ಹೆಂಗ್ ಸತ್ ಬಿಡ್ತಾರಲ್ಲ ಅವ್ರಿಗೆ ಪಾಪ. ಅಲ್ಲ, ನಿಮ್ಮ ಒಲವು ಯಾರಿಗೆ ಅಂತೀರಾ? ಕಾಂಗ್ರೆಸ್ ಅವ್ರಿಗ BJP ಅವ್ರಿಗ? ಹಾಕ್ಬಿಡಪ್ಪ ಅಲ್ಕ. ಅವ್ರು ಇಡ್ತೀರ ಕರ್ಕೊಂಡು ತಿರುಪತಿಗೆ ಹೋಗ್ಲಿ, ನಮ್ಮ ಇಡ್ತೀರ ಸೋದವ್ರಿಗೆ ಹೋಗ್ಲಿ ಅಲ್ವಾ? ಅವರು ಹೆಲಿಕಾಪ್ಟರ್ ಓಡಾಡಲಿ, ನಮ್ಮ ಬಿಡ್ತೀರ ಸಿಮೇಶನ್ ಕಸ ಹೊರಲಿ. ಸರಿನಾ? ಯಾವನಾದ್ರೇನು? ಹಾಂ, ಈಗ ಸರ್ಕಾರದಿಂದ ಸೌಲಭ್ಯಗಳು ಇಲ್ವಾ? ಅದನ್ನ ಉಪಯೋಗಿಸ್ಕೊಳ್ಳಲ್ವಾ ನೀವು? ಕೊಡ್ತಾವ್ರೆ, ಅದೆಲ್ಲ ಬರಲೇ ಇಲ್ಲ. ಇನ್ನ 2,000 ಬರ್ತಾ ಇಲ್ವಾ? ಗೃಹಲಕ್ಷ್ಮಿದು ಇನ್ನ ಬರಲೇ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಿದ್ರೆ ಎಲೆಕ್ಷನಲ್ಲಿ ಸಲ? ಏನು ಮಾಡುವ, ಅದಕ್ಕೆ ಹೇಳಿಲ್ವೇ ನಾವು? ನಮ್ಮ ಕಷ್ಟಕ್ಕೆ ಯಾರು ಪರಿಹಾರ ಕೊಡ್ತಾರೆ ಅವ್ರಿಗೆ ಜೈ ಅನ್ಸೋದು. ಯಾರಿಗೆ ನಿಮ್ಮ ಒಲ್ವೋ? ಈಗ ಇಷ್ಟು ಮಾಡಿ ಕಲ್ಲುನ ನೆಡ್ತಿ 2,000 ಕೊಟ್ಟವ್ರೆ. ಬಸ್ ಫ್ರೀ ಬಿಟ್ಟವ್ರೆ. ನೀನು ಮಾಡಿಕೊ ಕೂತಿರೋ ನನ್ನ ಮಗನೇ. ಈಗ ಅದನ್ನೆಲ್ಲ ನೋಡ್ಬಿಟ್ಟು ನೀವೀಗ ಎಲೆಕ್ಷನ್ ಅಲ್ಲಿ ಏನು ತೀರ್ಮಾನ ಮಾಡಿಲ್ಲ? ಅದು ಗೊತ್ತು, ನಾವೇನು ತೀರ್ಮಾನ ಮಾಡ್ಕೋಬೇಕು ಅಂತ ಎಲ್ಲ ಮಾತಾಡ್ಕೊಂಡಿದೀವಿ. ಗೊತ್ತು ನಮ್ಗೆ ಏನ್ ತೀರ್ಮಾನ ಮಾಡ್ಬೇಕು. ಹೆಂಗಸರ್ನ ಹಿಂಗೆ ಬಿಟ್ಬಿಟ್ರೆ ನಮ್ನ ಇಟ್ಟಿಲ್ದಂಗೆ ಅಲ್ಸ್ಬಿಡ್ತಾರೆ. ನಾವೇನ್ ತೀರ್ಮಾನ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದೀವಿ. ಹೋಗಿ ತುಂಬಾ ಫೈಟ್ ಟಫ್ ಇದೆ ಅಂತ. ದೇಶದಲ್ಲಿ ನರೇಂದ್ರ ಮೋದಿ ಮುಂದೆ ಯಾರು ಗೆಲ್ಲಕ್ಕಾಗಲ್ಲ ಅಂತಾರೆ. ನನಗೆ ಬಿಪಾರಂ ಕೊಡ್ಲಿ, ವಾರಣಾಸಿಲಿ ಮೋದಿನ ಸೋಲಿಸ್ತೀನಿ ಅಂತ ತಾಕತ್ತಿದೆ. ಹೌದು. ಏನ್ ಸ್ಟ್ರಾಟಜಿ ಮಾಡ್ತೀರಾ? ಚುನಾವಣೆಗೆ ನಾನು ಆಲ್ರೆಡಿ ಕಾಂಗ್ರೆಸ್ AICCಗೆ ನನ್ನ ಅಪ್ಲಿಕೇಶನ್ ಹೋಗಿದೆ. ಸ್ಕ್ರೀನಿಂಗ್ ಕಮಿಟಿನಲ್ಲಿ ಡಿಸೈಡ್ ಮಾಡ್ತಾರೆ. ಅವ್ರು ಮಾಡ್ಲಿ ಬಿಡ್ಲಿ, ನಾನು ನಾಮಿನೇಷನ್ ಮಾಡಿ ಬರ್ತೀನಿ ವಾರಣಾಸಿಲಿ. ಹೌ ಟು ಮೇಕ್ ದ ಚುನಾವಣೆ मोदी झूठ बोलने का बोलने को जब भी सच देश का जनता को गरीब किसान नौजवान का पैसा लूट करके अंबानी अदानी को ये डालना भरना है. ಅವನು ಅನ್ಎಜುಕೇಟೆಡ್ ಫೆಲೋ. ಅವನಿಗೇನಾದರೂ ಈ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದ್ರೆ ಡೆಮೋಕ್ರಸಿನ ಸ್ಪಾಯಿಲ್ ಮಾಡಕ್ಕೆ ಹೋಗ್ತಾನೆ. ತಾಕತ್ತಿದ್ರೆ ಅವನು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬಂದು ಮೋದಿನೇ ನಿಂತ್ಕೊಳ್ಳಿ, ಅವನಿಗೆ ಸೋಲಿನ ಸಿಹಿ ಊಟವನ್ನ ಉಣಿಸುವಂತ ತಾಕತ್ತು ನಮಗಿದೆ. ಸೊ ನಿಮ್ಮ ಪ್ರಕಾರ DK ಸುರೇಶ್ ಅವರ ಅಥವಾ ಡಾಕ್ಟರ್ ಮಂಜುನಾಥ್ ಅವರ? ಸರ್, DK ಸುರೇಶ್ ಏನು ಕೇಳ್ತೀನಿ ಅಂದರೆ, ಅವ್ರು ಗ್ರಾಮ ಪಂಚಾಯತಿ ಲೆವೆಲ್ ಕೆಲಸ ಮಾಡ್ತಾರೆ. ಇಸ್ ನಾಟ್ MP, ಇದು ಓನ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಟೈಪ್ ಕೆಲಸ ಮಾಡ್ತಾರೆ. ಅವ್ರು 10 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಆ್ಯಕ್ಚುಲಿ. ಆಮೇಲೆ ಫಾರ್ ಎಕ್ಸಾಂಪಲ್ ನಮ್ಮ BVಹಳ್ಳಿ ಗ್ರಾಮ ಪಂಚಾಯತಿಗೆ ಮಾತ್ರ 5 ಇಯರ್ಸಲ್ಲಿ 24 ಕೋಟಿ ಅನುದಾನ ಕೊಟ್ಟಿದೆ ನಮಗೆ. ಅದ್ರಲ್ಲಿ ನಮಗೆ ಭಾಳ ಖುಷಿ ಇದೆ. ಅವ್ರು ಗೆದ್ದೇ ಗೆಲ್ತಾರೆ. ಅವ್ರು ಹೆಚ್ಚು ಕಮ್ಮಿ 2 ಲಕ್ಷ ಲೀಡರ್ ಗೆಲ್ತಾರೆ. ಆ್ಯಕ್ಚುಲಿ ನಮ್ಮ 2 ಲಕ್ಷ ಲೀಡು 100% ಗೆದ್ದೇ ಗೆಲ್ತಾರೆ. ಅದ್ರ ಬಗ್ಗೆ ಏನು ಮಾಡ್ತೀವಿ? JDS ಮತ್ತು BJP ಸಮ್ಮಿಶ್ರ ಬೇರೆ ಆಗ್ಬಿಟ್ಟಿದ್ರೆ, ಆ ಸಮ್ಮಿಶ್ರ ಆಗೂ 2 ಲಕ್ಷ ಇದ್ರ ಮೇಲೆ ಗೆಲ್ತಾರೆ ಅವರು. 100% ಸಮ್ಮಿಶ್ರ ಆಗಿರ್ಬೋದು, ಮೇಲ್ಮಟ್ಟದ ಸಮ್ಮಿಶ್ರ ಆಗಿದ್ದಾರೆ. ಬಟ್ ತಳಮಟ್ಟ ಏನಿದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಮತ್ತೆ ಬೂತ್ ಮಟ್ಟದಲ್ಲಿ ಅದು ಯಾವುದೇ ಕಾರಣಕ್ಕೆ ಇನ್ನೂ ಹೊಂದಾಣಿಕೆ ಆಗಿಲ್ಲ. ಆ್ಯಕ್ಚುಲಿ ಈಗ ಡಾಕ್ಟರ್ ಮಂಜುನಾಥ್ ಅಭ್ಯರ್ಥಿಯವರು 100ಕ್ಕೆ 100 ಭಾಗ ಗೆಲ್ತಾರೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. 100ಕ್ಕೆ 100 ಭಾಗ ಗೆಲ್ತಾರೆ. ಈಗ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಇದೆಲ್ಲ ಬೇಕಾಗಿತ್ತ ಅಂತ ಹೇಳ್ತಾರೆ. ನಮಗೂ ಬೇಕಾಗಿಲ್ಲ ಅಲ್ಲ ರಾಜಕಾರಣ. ಹಂಗಾದ್ರೆ ಕಳ್ಳಾಗೆ ಇರ್ಬೇಕಾದ್ರೆ ನಾನು ಒಳ್ಳೆದಾಗಬಾರ್ದಾ? ಚಾನ್ಸ್ ಕೊಡಬೇಕು. ಹೌದು, ನಾವು ಸೆಂಟ್ರಲ್ ಮಿನಿಸ್ಟರ್ ಮಾಡ್ತೀವಿ. ನಾವು ಅವ್ರನ್ನ ನಾವೊಂದು 18 ವರ್ಷದಿಂದ ರಾಜಕಾರಣದಲ್ಲಿ ಮಾಡ್ತಾ ಇದೀವಿ. ಹುಟ್ಟಾಬಳಿಯ JDS ಆಪೋಸಿಟೇ ಸರ್ ನಾವು ಮಾಡಿರೋದು. ನಾವೇ ಈಗ ಅವ್ರನ್ನ ಸ್ವಾಗತಿಸ್ತಾ ಇದೀವಿ ಅಂತಂದ್ಮೇಲೆ ಯಾಕೆ ಸ್ವಾಗತಿಸ್ತಾ ಇದೀವಿ? ಡಾಕ್ಟರ್ ಮಂಜುನಾಥ್ ಅವ್ರು ಗೆಲ್ಲಿ, ಒಳ್ಳೆ ವ್ಯಕ್ತಿ, ಗೆಲ್ಲತ್ರಲ್ಲಿ ಅರ್ಥ ಇದೆ. ಗೆಲ್ಲೇಬೇಕು ಸರ್. ಅಂಥವ್ರಿಗೆ ನಾವು ಓಟ್ ಹಾಕಲಿಲ್ಲ ಅಂತಂದರೆ ಇವತ್ತು ಕಾಂಗ್ರೆಸ್ ಅವರಾಗಿರ್ಬೋದು, JDS ಆಗಿರ್ಬೋದು, BJP ಅವರಾಗಿರ್ಬೋದು, ಯಾವುದೇ ಪಕ್ಷದವ್ರು ಪಕ್ಷಾತೀತವಾಗಿ ಆ ಮನುಷ್ಯನ ಗೆಲ್ಲಿಸ್ಬೇಕು. ನಾವು ಅವ್ರನ್ನಾಗಲಿ ಯದುವೀರವ್ರನ್ನಾಗಲಿ ನಾವು ಅವ್ರನ್ನ ಏನಾದರೂ ನಾವು ಆಪೋಸಿಟ್ ಮಾಡ್ತೀವಿ ಅಂತಂದರೆ ನಾವು ಸುಮ್ಮನೆ ಏನೋ ರಾಜಕಾರಣ ಮಾಡ್ಬೇಕಷ್ಟೇ ಸರ್. ಅದನ್ನ ಅಷ್ಟು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗಲ್ಲ, ಏನೋ ಹೇಳೋಕೆ ಇಷ್ಟನೂ ಪಡೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.